ನಮ್ಮ ಜೊತೆಗೆ ತಾಳೂರು ವೀರಭದ್ರಯ್ಯನವರಿದ್ದಾರೆ. ಆನಂತರ ತಾಳೂರು ವೀರಭದ್ರಯ್ಯನವರು ವೇದವಲ್ಲಿಯ ಕಸಿನ್ ಬ್ರದರ್ ಆಗಬೇಕು, ಹೊಸಪೇಟೆಯಲ್ಲಿರ್ತಾರೆ. ಜೊತೆಗೆ ಶಶಿಧರ್ ಅವರಿದ್ದಾರೆ, ಪದ್ಮಲತಾ ಅವರ ನೇವಿಯೂ ಆಗಬೇಕು. ಆನಂತರ ಲಕ್ಷ್ಮಣ್ ಗೌಡರಿದ್ದಾರೆ, ಜಯಂತ್ ಟಿ ಅವರಿದ್ದಾರೆ, ಮತ್ತೆ ನಮ್ಮ ಹಿರಿಯ ಹೋರಾಟಗಾರರಾದಂಥ VM ಭಟ್ರಿದ್ದಾರೆ, ವಿಷ್ಣುಮೂರ್ತಿ ಭಟ್ರು, ಆಮೇಲೆ ಪ್ರಕಾಶ್ ಅವರಿದ್ದಾರೆ. ಇಲ್ಲಿ ಇವತ್ತು ನಾವು SIT ಕಚೇರಿಗೆ ಭೇಟಿ ನೀಡಿ ಮತ್ತೆ ಕುಸುಮಾವತಿ ಅವರು ಕೂಡ ಬಂದಿದ್ರು. ಇಲ್ಲಿ ನಿರಂತರವಾಗಿ 4-5 ದಶಕಗಳಿಂದ ಅನೇಕ ಸಾವು ಕೊಲೆಗಳು ನಡೀತಾನೆ ಬಂದವು. ಆದರೆ ಯಾರು ಕೊಲೆ ಮಾಡಿದ್ದು, ಯಾರು ಆರೋಪಿಗಳು, ಅದನ್ನ ಪತ್ತೆ ಹಚ್ಚೋದಕ್ಕೆ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಮತ್ತು ಕೇಂದ್ರದಲ್ಲಿರುವಂತಹ ತನಿಖಾ ಸಂಸ್ಥೆಗಳು ವಿಫಲ ಆದವು. ನಾನು ಯಾಕೆ ಕೇಂದ್ರದ ಸಂಸ್ಥೆನೋ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ CBI ತನಿಖೆಗಳು ಕೂಡ ಆಗಿದ್ದು. ಆದ್ರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ. ಹೀಗಾಗಿ ನಿರಂತರವಾಗಿ ಒಂದು 10-15 ದಿನಗಳಿಂದ ಈ ದೇಶದಲ್ಲಿರ್ತಕ್ಕಂತಹ ಅತ್ಯುನ್ನತ ಕಾನೂನು ತಜ್ಞರು, ಅದರಲ್ಲಿ ನಿವೃತ್ತ ನ್ಯಾಯಾಧೀಶರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು ಎಲ್ಲರೂ ಕೂಡ ಸ್ಥಳೀಯರ ಜೊತೆಗೆ ಮಾತಾಡಿ ಮತ್ತೆ ಆಕ್ಟಿವಿಸ್ಟ್ಗಳ ಜೊತೆಗೆ ಎಲ್ಲ ಮಾಹಿತಿಗಳನ್ನ, ದಾಖಲೆಗಳನ್ನ, ಅಪರಾಧ ನಡೆದಂತಹ ಎಲ್ಲಾ ದಾಖಲೆಗಳನ್ನ ಪಡೆದುಕೊಂಡು ಒಂದು ವರದಿಯನ್ನ ಸಿದ್ಧಪಡಿ, ಒಂದು ಡಿಟೇಲ್ಡ್ ರಿಪೋರ್ಟ್ ಅನ್ನ ಮಾಡಿ ಒಂದು ದೂರನ್ನ ಇವತ್ತು ಕುಸುಮಾವತಿಯವರು ಮತ್ತು ವಿಕ್ಟಿಮ್ ಫ್ಯಾಮಿಲಿ ಏನೇನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೇದವಲ್ಲಿ ಕುಟುಂಬದ ಸದಸ್ಯರಿದ್ದಾರೆ, ಪದ್ಮಲತಾ ಕುಟುಂಬದ ಸದಸ್ಯರು ಮತ್ತು ಸ್ವತಃ ಸೌಜನ್ಯ ತಾಯಿ ಮತ್ತು ಆಕ್ಟಿವಿಸ್ಟ್ ಮತ್ತು ಒಂದಿಷ್ಟು ಜನ ಯೂಟ್ಯೂಬರ್ಸ್ ಸೇರ್ಕೊಂಡು ಈ ಒಂದು ದೂರನ್ನ ಕೊಟ್ಟಿದ್ದೀವಿ. ಈ ದೂರಿನ ಒಂದು ಸಾರಾಂಶ ಏನು ಅಂತ ಹೇಳಿದ್ರೆ, ನೀವು ಪ್ರತ್ಯೇಕ FIR ಗಳನ್ನ ಹಾಕಿ. ಇಲ್ಲಿವರೆಗೆ ಪ್ರತ್ಯೇಕ FIR ಹಾಕೇ ಇಲ್ಲ. ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಗಳನ್ನ ಕೇಳಿದಾಗ ಒಂಥರ ಹೋಲ್ಸೇಲ್ ತರ ಕೊಟ್ಬಿಡ್ತಾರೆ, ಪೂರ್ತಿಯಾಗಿ ಒಂದು 10, 20, 30 ಪೇಜ್ ಕೊಟ್ಬಿಡ್ತಾರೆ. 10 ವರ್ಷದಲ್ಲಿ ಇಷ್ಟಾದು, 5 ವರ್ಷದಲ್ಲಿ ಇಷ್ಟಾದು. ಬಟ್ FIR ಎಲ್ಲಿ? ಅದರದ್ದು ರಿಪೋರ್ಟ್ ಎಲ್ಲಿ? FIR ನೀವು 302 ಕೇಸ್ ರಿಜಿಸ್ಟರ್ ಮಾಡಿದೀರಾ, ಬಟ್ ಅದರದ್ದು ಆರೋಪಿ ಯಾರಂತ ಯಾರಿಗೂ ಗೊತ್ತೇ ಆಗಿಲ್ಲ. ಇದು ನಾನು ಹೇಳ್ತಾ ಇರೋದು ಬರೀ ವೇದವಲ್ಲಿ ಹೈ ಪ್ರೊಫೈಲ್ ಕೇಸ್ ಇದು ಅಷ್ಟೇ ಅಲ್ಲ. 302, 201 ಮಾಡಿದ್ದಾರೆ, ಬಟ್ ಅದರದ್ದು ನೆಕ್ಸ್ಟ್ ಏನಾಯ್ತು ಅಂತ. ಆ ನಂತರ FIR ಮಾಡದೇ ಇರುವಂತ ಅನೇಕ ಸಂಶಯಾಸ್ಪದ ಸಾವುಗಳಿದೆ. ನೋಡಿ, ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು, ಇಂಟ್ರಾಗೇಷನ್ ಮಾಡಬೇಕು ಅಂತ ಹೇಳನೆ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಅಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ 2004 ಅಂತ ಇದೆ. ಇಲ್ಲಿ ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನಾನೇ ಅದನ್ನ ದಫನ್ ಮಾಡಿಬಿಡ್ತಾರೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಅಗೇನ್ಸ್ಟ್ ದ ರೂಲ್ಸ್. ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು. ಈಗ 2010ರಲ್ಲಿ ನಾವು ನೋಡಿದೀವಿ, ತೋರಿಸಿದೀನಿ ಲಾಸ್ಟ್ ಟೈಮ್ ಬಂದಾಗೂ ಕೂಡ. ಪಂಚಾಯತಿ ಕೊಟ್ಟಂತ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಯಾರೋ ಒಬ್ರು ಹೇಳಿಬಿಟ್ರು ಅದ್ರ ಮೇಲಲ್ಲ, ಪಂಚಾಯತಿ ಅವರು ಕೊಟ್ಟಂತ ದಾಖಲೆ, ಆನಂತರ ಪೊಲೀಸ್ ಠಾಣೆ ಕೊಟ್ಟಂತ ದಾಖಲೆ, ಅದರ ಆಧಾರದ ಮೇಲೆ ಈ ಒಂದು ದೂರನ್ನ ಕೊಟ್ಟಿದೀವಿ ನಾವು. ಇಟ್ ಈಸ್ ನಾಟ್ ಓನ್ಲಿ ಅ ಪೆಟಿಷನ್, ಇದು ಒಂದು ದೂರು ಕೊಟ್ಟಿದೀವಿ ನಾವು. ಪ್ರತ್ಯೇಕ FIR ಗಳನ್ನ ಮಾಡಿ ಆನಂತರ ಯಾರು ಅದ್ರ ಹಿಂದೆ ಇದ್ದಾರೆ ಅದು ಬೇಕಲ್ಲ, ಅದು ಒಂದು ತನಿಖೆ ಆಗಬೇಕು. ಅದು SIT ವ್ಯಾಪ್ತಿಯಲ್ಲೇ ಬರುವಂತದ್ದು. ನಾವು ಹೇಳ್ತಾ ಇರೋದು ಯಾವುದು ಕೂಡ SIT ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಾಟಿ ಇಲ್ಲ ಯಾವುದು ಕೂಡ. SIT ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ದೂರದಾರರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ. ಹಿಂಗಾಗಿ ಈ ಒಂದು ಪ್ರಕ್ರಿಯೆ ಅತ್ಯಂತ ಪ್ರಮುಖವಾದಂತಹದ್ದು. ಆನಂತರ ಇದನ್ನ ಈ ದೇಶದ ಎಲ್ಲಾ ಏನು ಸುಪ್ರೀಂ ಕೋರ್ಟ್ ಇದೆ, ಕರ್ನಾಟಕದ ಹೈಕೋರ್ಟ್ ಇದೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರುಗಳಿಗೆ, ಹೋಮ್ ಮಿನಿಸ್ಟರ್ಗೆ, ರಾಷ್ಟ್ರಪತಿಗಳಿಗೆ ಎಲ್ಲರಿಗೂ ಕೂಡ ಈ ದೂರನ್ನ ನಾವು ಇವತ್ತು ರವಾನಿಸ್ತಾ ಇದ್ದೀವಿ. ಎಲ್ಲಾ ರಾಜ್ಯದ ಹೈಕೋರ್ಟ್, ಕರ್ನಾಟಕದ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಕೂಡ ಇದನ್ನು ನಾವು ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಒಂದು ತಾರ್ಕಿಕ ಅಂತ್ಯ ಬೇಕು ಸರ್ ಇದಕ್ಕೆ. ಬರೀ ಇದು ಏನಾಗ್ತಾ ಇದೆ, ಆ ಒಂದು ಸುದ್ದಿಗಳ ಮೇಲೇನೋ ಹಿಂಗೇನೋ ಆಯ್ತಂತೆ ಹಂಗಂತೆ ಅಂತಕ್ಕಂತೆ ಅಲ್ಲ, ನೊಂದಂತವರಿಗೆ ನ್ಯಾಯ ಬೇಕು ಇಷ್ಟೇ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ. ಎಲ್ಲಿಗೆ ಮುಗಿತದೆ? ಮುಗಿಬೇಕಲ್ಲ. ಇದು ಇಷ್ಟೊಂದು ಕೊಲೆಗಳಾದವು ಅಂತ ನಾವು ಹೇಳ್ತೀವಿ, ಬಟ್ ಅದನ್ನ ಸರಿಯಾಗಿ ತನಿಖೆ ಆಗಬೇಕಲ್ಲ. ನಾವು ಹೇಳ್ತಾ ಇರೋದು ಏನಾದ್ರೂ ಸುಳ್ಳು ಆರೋಪ ಇದೆ, ಎಸ್ ಲೆಟ್ ಇಟ್. ನಾವು ಕೂಡ ಎನ್ಕ್ವೈರಿ ಫೇಸ್ ಮಾಡಿದೀವಿ, ಇನ್ನು ಮುಂದೆ ಕೂಡ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ.
ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು. ಅದರ ಸಲುವಾಗಿ ನಾವೆಲ್ಲರೂ ಬಂದು ಒಂದು ದೂರನ್ನು ಕೊಟ್ಟಿದ್ದೀವಿ. ಮತ್ತೆ SIT ಅಧಿಕಾರಿಗಳ ಕಡೆಯಿಂದಲೂ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ತುಂಬಾ ಚೆನ್ನಾಗಿ ಪೊಲೈಟ್ ಆಗಿ ಮಾತಾಡಿದ್ದಾರೆ, ಸೂಕ್ತವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ ನಾವು ಎಷ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂತ ಏನೇನು ಪ್ರಯತ್ನ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ತಾವು ನೋಡಿರಬಹುದು, ಮೊನ್ನೆ 9ನೇ ತಾರೀಕಿಗೆ ಏನು ಸೌಜನ್ಯಾಳ 13 ದಿನ ಆಯಿತು ಪ್ರಕರಣ ನಡೆದು, ಆ ಸಂದರ್ಭದಲ್ಲಿ 9 ಮತ್ತು 10ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ 13 ವರ್ಷ ಆಯಿತು. ಇಡೀ ರಾಜ್ಯಾದ್ಯಂತ ಒಟ್ಟು 83 ಕಡೆ ಸಭೆಗಳಾಗಿದೆ, ಪ್ರತಿಭಟನೆಗಳಾಗಿದೆ, ಪ್ರಾರ್ಥನೆ ಆಗಿದೆ. ಇದು ಸೌಜನ್ಯ ಹೋರಾಟದ ಇತಿಹಾಸದಲ್ಲೇ ಒಂದು ಪ್ರಥಮ ಬಾರಿಗೆ. ಅಥವಾ ಯಾವುದೇ ಒಂದು ಪ್ರಕರಣ ತಗೊಳ್ಳಿ ನೀವು, ಒಂದೇ ದಿನ 83 ಕಡೆ ಆಗಿದೆ ಅಂತ ಹೇಳಿದ್ರೆ ಇದು ಜನರ ಆಕ್ರೋಶ ಮಿತಿ ಮೀರ್ತಾ ಇದೆ. ಒಂದೇ ದಿನ 83 ಕಡೆ ಹೋರಾಟಗಳಾಗಿದೆ. ಆನಂತರ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಧರ್ಮಸ್ಥಳ ದೌರ್ಜನ್ಯ ವೇದಿಕೆಯಿಂದ ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವೇದಿಕೆ ಎಲ್ಲರ ಸಹಯೋಗದೊಂದಿಗೆ ಈ ನಾಡಿನ ಅನೇಕ ಚಿಂತಕರು, ರೈತ ಪರ ಸಂಘಟನೆಗಳಿರಬಹುದು, ದಲಿತ ಸಂಘಟನೆಗಳಿರಬಹುದು, ಕನ್ನಡ ಪರ ಸಂಘಟನೆಗಳಿರಬಹುದು, ಎಲ್ಲರೂ ಸೇರಿ ಇದನ್ನು ಮಾಡಿದ್ದಾರೆ. ಇದನ್ನ ಒಂದು ನ್ಯಾಯ ಸಪ್ತಾಹ ಅಂತನೂ ಕೂಡ ನಾವು ವಿಸ್ತರಣೆ ಮಾಡಿದೀವಿ. ಒಂದು ವಾರದವರೆಗೆ ಸುಮಾರು ಕಡೆ ನಮಗೆ ಬರ್ತಾ ಇದೆ, ನಾವು ಮಾಡ್ತೀವಿ ಅಂತ ಹೇಳಿ ಒಂದು ವಾರದವರೆಗೆ ವಿಸ್ತರಣೆ ಮಾಡಿದೀವಿ. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲಾ ಯೂಟ್ಯೂಬರ್ಗಳಿಗೆ, ತಮ್ಮಂತ ಎಲ್ಲಾ ಮಾಧ್ಯಮದವರಿಗೆ, ಪತ್ರಿಕೆದವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಈ ನ್ಯಾಯ ಸಿಗುವವರೆಗೆ ನಿರಂತರವಾಗಿ ಹೋರಾಟ ನಿಲ್ತಾನೆ ಇರ್ತದೆ. ಬಹುಶಃ ಇಡೀ ದೇಶ ಕಂಡಂತಹ ಒಂದು ಅತಿ ದೊಡ್ಡವಾದಂತಹ ಹೋರಾಟ, ಒಂದು ಸಮರ, ನ್ಯಾಯದ ಸಮರ ಪ್ರಾರಂಭವಾಗಿದೆ. ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಿಂಬರ ರಿಸೀವ್ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ಪೂರ್ತಿ ಸ್ಟಡಿ ಮಾಡಿ ಮತ್ತೆ ಹಿಂಬರವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ತನಿಖೆ ಮುಚ್ಚೋಗುತ್ತೆ ಅಂತ ಸುದ್ದಿ ಬರ್ತಿದೆಯಲ್ಲ, ಇಲ್ಲ ಸರ್, ನಾನು SIT ವಕ್ತಾರ ಅಲ್ಲ. ಅದು ಯಾರು ಮುಚ್ಚಿ ಹೋಗ್ತಾ ಇದೆ ಅಂತ ಹೇಳ್ತಾರೆ, ಅವರೇ ಅದಕ್ಕೆ ರಿಪ್ಲೈ ಕೊಡಬೇಕು ಹೊರತು ಇದುವರೆಗೂ ಅರ್ಧ ವರದಿ, ಕಾಲು ವರದಿ, ಮುಕ್ಕಾಲು ವರದಿ ಅಂತ ಯಾವುದು ಕೂಡ ಬಂದಿದೆ ಅಂತ ನನಗನ್ಸಲ್ಲ. ಆ ನಂತರ ಆ ತರ ಸಿಸ್ಟಮ್ ಕೂಡ BNSS ಅಲ್ಲಿ ಆ ತರ ಸಿಸ್ಟಮ್ ಇಲ್ಲ. ಅರ್ಧ ವರದಿ ಕೊಟ್ಟೆ, ಕಾಲು ವರದಿ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಈಗ ಒಂದ್ ಕಡೆ ಕುತ್ಕೊಂಡು ಅರ್ಧ ವರದಿ ಬಂತು, ನೀರು ಹರಿತು ಅಂತ ಹೇಳಿ, ಅದು ಆ ತರ ಅರ್ಧ ವರದಿ ಬಂದಿದ್ದು, ನೀರು ಹರಿದಿದ್ದು ನಮ್ಗಂತರ ಏನ್ ಗೊತ್ತಾಯ್ತು. ಕೂಡ ಹೇಳಿದ್ರು ಷಡ್ಯಂತ್ರ ಇದೆ ಅಂತ ಈ ಪ್ರಕರಣದಲ್ಲಿ. ಹೌದು, ನಮಗೂ ಅನ್ಸುತ್ತೆ ಷಡ್ಯಂತ್ರ ಇದೆ. ನೋಡಿ, ನಿರಂತರವಾಗಿ ಅವನು 2 ವರ್ಷದಿಂದ ಹೌದು ನಾನು ಹೂತು ಹಾಕಿದ್ದೇನೆ ಅಂತಂದು ಹೇಳಿದಾನೆ. ಆನಂತರ ಆ ಕೋರ್ಟ್ ಅಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 183 ಅಲ್ಲಿ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 161 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆಮೇಲೆ ಸ್ಥಳದಲ್ಲಿ ಹೋಗಿ ಹೇಳಿದಾನೆ, ಹೌದು ಇಂತಲ್ಲಿನೇ ಹೂತಿದ್ದು ಅಂತ ಹೇಳಿ. ಸಡನ್ ಆಗಿ ಅವನು ಹಿಂಜರಿತಾನೆ ಅಂತ ಹೇಳಿದ್ರೆ ಖಂಡಿತ ಅವನ್ನ ಸುಳ್ಳು ಹೇಳಿಸೋದಕ್ಕೆ ಖಂಡಿತವಾಗಿ ಒಂದು ಷಡ್ಯಂತ್ರ ಇದೆ. ಯಾರು ಸರ್? ಹೌದು, ಖಂಡಿತ ಇದ್ದಾರೆ ಸರ್. ಈಗ ತನಿಖೆ ಮಾಡ್ಬೇಕೀಗ. ಅವನ ಹಿಂದೆ ಯಾರು ಅವನಿಗೆ ಸುಳ್ಳು ಹೇಳ್ಸಕ್ಕೆ ಪ್ರೇರೇಪಣೆ ಕೊಟ್ಟರು, ಯಾರು ಅವನಿಗೆ ಇದನ್ನ ಮಾಡಿದ್ರು. ಯಾಕಂದ್ರೆ ಅವ್ನು ಏನ್ ಹೇಳಿದಾರೆ ಅಂತ ಅಧಿಕೃತವಾಗಿ ನಮಗ್ ಗೊತ್ತಾಗಿಲ್ಲ ಸರ್. ಬಹುಶಃ ತಮಗೂ ಕೂಡ ಗೊತ್ತಾಗಿರಲ್ಲ. ನಮಗೂ ಹಂಗ ಅನ್ಸಿದೆ, ಗೆಸ್ ಮಾಡಿ. ಬಟ್ ಯಾರು ಅವನಿಗೆ ಆ ತರ ಮಾಡ್ತಕ್ ಹೇಳಿದಾರಲ್ಲ, ಅವ್ರ ಮೇಲೇನು ಕೂಡ ಅವ್ನ ಹಿಂದೆ ಯಾರಿದ್ದಾರೆ ಅದ್ರ ಪತ್ತೆ ಹಚ್ಚಬೇಕಾಗತ್ತೆ. ಮತ್ತೆ ಇಡೀ ತನಿಖೆ ಆಗುತ್ತೆ ಅಂತ ಈಗ ಸುದ್ದಿ ಇದೆ. ಮಾಡ್ಲಿ ಸರ್, ಇಡೀ ತನಿಖೆ ಆಗ್ಬೇಕು. ಇಡಿ ಅಂದ್ರೆ ಏನು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ವಾ? ಇಲ್ಲೇನು ಫಾರಿನ್ ಫಂಡ್ ಬಗ್ಗೆ ಅದರದೆಲ್ಲ ತನಿಖೆ ಈಗ ಒಂದ್ಸರಿ ಆಗಿದೆ. ಇವರೆಲ್ಲ ರಿಪೋರ್ಟ್ ತಗೊಂಡಿದ್ದಾರೆ. ಇನ್ನೊಂದು ಇಡಿ ತನಿಖೆ ಆಗಲಿ, NIA ಆಗಲಿ, ಆನಂತರ FBI ತನಿಖೆನೂ ಕೂಡ ಆಗಲಿ, ಆಮೇಲೆ ಇಂಟರ್ಪೋಲ್ ಸ್ಕಾಟ್ಲೆಂಡ್ ತನಿಖೆನೂ ಕೂಡ ಆಗಲಿ, ನಾವು ಬಯಸ್ತೀವಿ ಆಗಲಿ. ಅಲ್ಲ, ಅವ್ರು ಹಿಂಬರ ಕೊಟ್ಟಿದ್ದಾರೆ, ತನಿಖೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆನೆ ಮಾವುತ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಹೈಕೋರ್ಟ್ಗೆ ಅವರು ಹಾಕೊಂಡಿದ್ರು. ಸೊ ಅದು ಹೈಕೋರ್ಟ್ ನಿರ್ಣಯ ನೋಡ್ಕೊಂಡು ಇದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾನೂನು ಇದನ್ನ ಅದು ಮಾಡ್ತಾ ಇದೆ. SIT ಮುಂದುವರಿಸಬಹುದು ಆನೆ ಮಾವುತನ ಪ್ರಕರಣವನ್ನು. ಅಲ್ಲ, SITಗೆ ರೆಫರ್ ಆಗಬೇಕು, ಅದು ರೆಫರ್ ಆಗಬೇಕು. ಇನ್ನೂ ಕೂಡ ಅದು ಆ ಸ್ಟೇಜಲ್ಲಿ ಇದೆ. ರೆಫರ್ ಮಾಡಿಸ್ಬೇಕು ಅಂತ ಕೂಡ ಆಗಿದೆ. SITಗೆ ರೆಫರ್ ಆಗಿದ್ರೆ ಖಂಡಿತ ತನಿಖೆ ಮಾಡ್ತಾರೆ. ಮಹೇಶ್ ಶೆಟ್ಟಿ ಅವರದ್ದು ಆರ್ಮ್ಸ್ ಆಕ್ಟ್ ಅಲ್ಲಿ ರಿಜೆಕ್ಟ್ ಆಗಿದೆ ಮೊನ್ನೆ ಕೋರ್ಟ್ ಅಲ್ಲಿ. ಮುಂದೆ ನಿಮ್ಮ ನಡೆ ಏನು ಅಂತ ಹೇಳಿ? ಅಲ್ಲ, ಕಾನೂನು ರೀತಿ ಅವ್ರ ಅಡ್ವೊಕೇಟ್ ಏನಿದೆ ಅದನ್ನ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆರ್ಮ್ಸ್ ಆಕ್ಟ್ ಅಂತ ಹೇಳಿದ್ರೆ ಒಂದು ಕತ್ತಿ ಆಕ್ಟ್, ಅದು ಕತ್ತಿ ತಗೊಂಡಿದ್ದಕ್ಕೆ ಅದಕ್ಕೊಂದು ಮಾಡಿದ್ದಾರೆ. ಆಸ್ ಇಫ್ ಏನೋ ಅದು ಮಂಗನ್ ಹೊಳೆಯೋದಕ್ಕೆ ಅದು ಗುಡೌನಲ್ಲಿ ಇದ್ದು ಒಂದು 5-6 ವರ್ಷ ಆಯ್ತು. ಅದನ್ನ AK-47 ತರ ರೂಪಿಸ್ತಾ ಇದ್ದಾರೆ. AK-47 ಸ್ಟೇನ್ ಗನ್ ಸಿಕ್ತು ಅಂತ ಹೇಳಿ. ನಾಳೆ ಇವ್ರ ನಾವು ಮನೆಯೊಳಗೆ ಸೌದಿಗೆ ಹೆಚ್ಚು ಚಾಕು ಇಟ್ಟರು ಕೂಡ ಆರ್ಮ್ಸ್ ಆಕ್ಟ್ ಒಳಗೆ ಮಾಡ್ತಾರೆ ಬೆಳ್ತಂಗಡಿ ಪೊಲೀಸರಿಗೆ. ಯಾಕಂದ್ರೆ ಅದು ಸೆಕ್ಯೂರಿಟಿ ಆಫೀಸ್ ಆದಂಗೆ ಆಗಿದೆ. ಮೊನ್ನೆ ನೋಡಿ, ನಾನು ಇದ್ದಿದ್ದು ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾವುದೋ ಪಾಲಿಸ್ಡ್ ಸ್ಟೇಟ್ಮೆಂಟ್ ಅಲ್ಲ, ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಪಕ್ಕದಲ್ಲಿ ಬಂದರು NHRC ಅವರು. ನೋಡಿ, NHRC ಅವರು ಅಲ್ಲಿ ಒಳಗಡೆ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಅದಕ್ಕೆ NHRC ಅಧಿಕಾರಿ, ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದನ್ನ, ಅಂದ್ರೆ ನಿಮ್ಮ ಮುಖಾಂತರ ಜನರಿಗೆ ಅಧಿಕಾರಿ ಅಂದಿದ್ದಕ್ಕೇ ಒಂದು ಏನೋ FIR ಮಾಡಿದ್ದಾರೆ ನನಗೆ. NHRC ಖಂಡಿತ ಬಂದಿದ್ರು, ಹೌದು ನಿಜ. ಆದ್ರೆ ಇವರು
ಈ ಧರ್ಮಸ್ಥಳ ಸಂಘದಿಂದ ಎಲ್ಲಾ ಕಡೆನೂ ಕೂಡ ಯೋಜನಾಧಿಕಾರಿ ಅಂತ ಹೇಳ್ತಾರೆ. ಯೋಜನಾಧಿಕಾರಿ ಅಂತ ಹೇಳಿದ್ರೆ ಬ್ಯಾಂಕ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಅಥವಾ ಗವರ್ಮೆಂಟ್ ಆಫೀಸರ್ ಇರ್ತಾರೆ. ಎಲ್ಲಾ ಕಡೆನೂ ಯೋಜನಾಧಿಕಾರಿ. ಹಂಗಿದ್ರೆ ಅವ್ರ ಮೇಲೆ FIR ಆಗ್ಬೇಕಲ್ವಾ? ನಾವು ಆ NHRC ಬಂದವರಿಗೆ ಅಧಿಕಾರಿ ಅಂದಿದ್ದಕ್ಕೆ FIR ಮಾಡಿದ್ರು. ಮತ್ತೆ ಮಹೇಶ್ ಶೆಟ್ಟರ್ನು ಸೇರಿಸ್ಕೊಂಡಿದ್ದಾರೆ. ಆ ಹೊತ್ತಿನಲ್ಲಿ ಮಹೇಶ್ ಶೆಟ್ಟರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ರು. ಮಹೇಶ್ ಶೆಟ್ಟರ್ನು ಕೂಡ ಅದರಲ್ಲಿ ಅಕ್ಯೂಸ್ಡ್ ಮಾಡಿ ಹಾಕಿದ್ದಾರೆ. ಅಂದ್ರೆ ಬೆಳ್ತಂಗಡಿ ಪೊಲೀಸರು ಇವರೆಲ್ಲ ಏನಂತ ಹೇಳಿದ್ರೆ ಸೆಕ್ಯೂರಿಟಿ ಆಫೀಸ್ ಮಾಡ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಕೇಸ್ ಆಗ್ತಾನೆ ಇದ್ದಾರೆ. ನಿರೀಕ್ಷಣಾ ಜಾಮೀನು ಬರ್ತಾಗಿದೆ ಮಹೇಶ್ ಶೆಟ್ಟಿ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಹೈಕೋರ್ಟಿಗೆ ಕೂಡ ಅದು ಹೋಗ್ತಾ ಇದ್ದಾರೆ. ಅದೇನು ಕಾನೂನು ಪ್ರಕ್ರಿಯೆ ಅದನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣ ಸಹಕಾರವನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಗಡಿಪಾರು ಕೂಡ 13ಕ್ಕೆ ಮುಂದೂಡಿದೆ ಹೈಕೋರ್ಟ್ ಅಲ್ಲಿ. ಹೌದು, ಅದೇ ಈಗ ನೋಡಿ ಹೈಕೋರ್ಟ್ ನಲ್ಲಿ ಗಡಿಪಾರಿಗೆ ಇಡೀ ಈ ರಾಜ್ಯದ AG ಅವರೇ ಬಂದು ನಿಂತ್ಕೋತಾರೆ. ಅಲ್ಲಿ ಯಾವ ಕೇಸಲ್ಲೂ ಬಂದಿಲ್ಲ ಅವರು. ಸ್ವತಃ AG ಅವರು ಬಂದು ವಾದ ಮಾಡಕ್ ಬರ್ತಾರೆ ಅದನ್ನ ಕ್ಯಾನ್ಸಲ್ ಆಗ್ಬೇಕು ಅಂತ ಹೇಳಿ. ಸೊ ಇದ್ರ ಹಿಂದೆ ಏನು ಷಡ್ಯಂತ್ರ ನಡೀತಾ ಇದೆ? ಹೋರಾಟಗಾರರನ್ನ ಹತ್ತಿಕ್ಕುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆದಿದೆ. ನಿರಂತರವಾಗಿ ಕೇಸ್ ಆಗ್ತಾ ಇದ್ದಾರೆ. ಇಲ್ಲಿ ನಾವು ಕೇಳಿರೋದೇನು, ಈಗ ಯಾರು ಖ್ಯಾತ ಏನೋ ಪೋಸ್ಟ್ ಮಾರ್ಟಮ್ ತಜ್ಞರು, ಬಹುಶಃ ತಮಗೂ ಗೊತ್ತಿರಬಹುದು, ನನ್ನಿಂದ ಜೀವ ಬೆದರಿಕೆ ಇದೆ ಅಂತ ಗಿರೀಶ್ ಮಟ್ಟಣ್ಣವರಿಂದ ನನಗೆ ಮರ್ಡರ್ ಮಾಡಬಹುದು ಅಂತ ಹೇಳಿ ಮಹಾಬಲ ಶೆಟ್ಟರ್ ಹೇಳ್ತಾ ಇದ್ದಾರೆ. ಅಲ್ಲರಿ, ನಾನು ಕೇಳಿದ್ದು ಖಾಸಗಿ ಆಸ್ಪತ್ರೆಗೆ ಈ ಹೆಣಗಳನ್ನ ಫ್ರೀಜರ್ ಇಟ್ಟಿದ್ದು ಬಿಲ್ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ಭಯ ಹುಟ್ಟುತ್ತಾ ಇದೆ ಅಂತ ಅವ್ರಿಗೆ, ಜೀವ ಭಯ ಅಂತೆ. ಮಟ್ಟಣ್ಣವರು ಮರ್ಡರ್ ಮಾಡ್ತಾರಂತೆ ಅನ್ನೋ ಭಯ ಇದೆ ಅಂತೆ. ಹಿಂಗಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ SP ಅವರಿಗೆ ಸೆಕ್ಯೂರಿಟಿ ಕೇಳಿದ್ದಾರೆ. ಅವರು ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಯಾರಿಗೆ ಖ್ಯಾತ ಮಹಾಬಲ ಶೆಟ್ಟರು ಅವ್ರ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅವರಿಗೆ ಫುಲ್ ಸೆಕ್ಯೂರಿಟಿ ಕೊಡ್ರಿ. ಅವರಿಗೆ ಹಿಂದೆ ಮುಂದೆ ಎಡಕ್ಕ ಬಲಕ್ಕ ಮೇಲೆ ಕೆಳಗೆ ಚೆನ್ನೈ ಕೊಟ್ರೆ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಸ್ಪೆಷಲ್ A to Z ಕಮಾಂಡೋ ಕೊಟ್ಟು ಆಮೇಲೆ ಚೆನ್ನೈ ಕೊಟ್ಟಿದ್ದಕ್ಕೆ ಇವ್ರಿಗೂ ಕೊಡ್ಬೇಕಂತೆ. ಚೆನ್ನೈಗೊಂದು ಮಾಸ್ಕ್ ಹಾಕಿದಾರಲ್ಲ, ಇವ್ರಿಗೊಂದು ಸ್ಪೆಷಲ್ ಮಾಸ್ಕ್ ಹಾಕ್ಲಿ. ಯಾವ್ದು ಮೈಸೂರು ಸಿಲ್ಕ್ ಹಾಕಿ ಒಂದು ಸ್ಪೆಷಲ್ ಹಾಕ್ಲಿ. ಅಲ್ಲ ಸರ್, ಇಟ್ಸ್ ಕಾಮನ್ ಸೆನ್ಸ್. ನಾನೇನು ಕೇಳಿದ್ದೀನಿ, 7 ಕಿಲೋಮೀಟರ್ ಧರ್ಮಸ್ಥಳದ 7 ಕಿಲೋಮೀಟರ್ಗೆ ಬೆಳ್ತಂಗಡಿ ಹಾಸ್ಪಿಟಲ್ ಅಲ್ಲಿದೆ. ಅಲ್ಲಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ? ಅದನ್ನ ಬಿಟ್ಟು 76 ಕಿಲೋಮೀಟರ್ ದೂರದಲ್ಲಿರುವಂತಹ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ಯಾಕೆ ನೀವು ಪೋಸ್ಟ್ ಮಾರ್ಟಮ್ ಕಳಿಸಿದ್ರೆ ಅಂದ್ರೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾರೆ. ಅವರೊಬ್ಬರು ತಜ್ಞರಾಗಿ ವಿಶ್ಲೇಷಣೆ ಮಾಡಬೇಕಾಗಿತ್ತು. ನಾನು 3,000 ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ, 30,000 ನಾನು ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ನೀವು ಕ್ಯಾಲ್ಕುಲೇಟ್ ಮಾಡಿ, 30,000 ದಿನಕ್ಕೆ ಒಂದು ವೂಂಡ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ 30,000 ವೂಂಡ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ 82 ವರ್ಷ ಬೇಕು ಸರ್. ದಿವಸಕ್ಕೆ ಒಂದು ವೂಂಡ್ ಸರ್ಟಿಫಿಕೇಟ್ ಕೊಟ್ರೆ 82 ವರ್ಷ ಬೇಕಾಗ್ತದದು. ಇವ್ರು ಹೇಳ್ತಾರೆ ನಾ 30,000 ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿನಿ, 41 ವರ್ಷ ಕೂಡ 3,000 ನಾನು ಇದನ್ನ ಮಾಡಿದ್ದೀನಿ. ಮಾಡ್ಲಿ ಸರ್, ಬಟ್ ಏನ್ ಆಮೇಲೆ ನಾನು ಪ್ರಮಾಣ ಮಾಡ್ತೀನಿ ದೇವ್ರ ಮುಂದೆ ಸಂತೋಷ್ ರಾವ್ನೇ ಮಾಡಿದಾನೆ ಅಂತ ಹೇಳಿ. ಅಲ್ಲ ಸರ್, ಇವರು ಹೀಸ್ ಅನ್ ಎಕ್ಸ್ಪರ್ಟ್. ಬೇಸ್ಡ್ ಆನ್ ಹಿಸ್ ರಿಸರ್ಚ್ ಮೇಲೆ ಅವರು ಹೇಳಿಕೆ ಕೊಡಬೇಕು ಹೊರತು ನಾನು ಪ್ರಮಾಣ ಮಾಡ್ತೀನಿ ಸಂತೋಷ್ ರಾವ್ನೇ ಮಾಡಿದ್ದು ಅಂದ್ರೆ ಇದರ ಅರ್ಥ ಅವರು ಸಂಪೂರ್ಣವಾಗಿ ಟೋಟಲಿ ಹೀಸ್ ಅ ಬಯಾಸ್ಡ್. ಆ ತರ ಒಬ್ಬರು ವೈದ್ಯರ ಮರ್ಯಾದೆ ಕಳೆಯುವಂತ ಕೆಲಸಗಳನ್ನ ಅವ್ರು ಮಾಡಬಾರದು. ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕೋ ಅದು ಸೆಕ್ಯೂರಿಟಿ ಕೊಡ್ಲಿ ಅಂತ ನಾನು ಕೂಡ ಹೇಳಿದ್ದೀನಿ. ಮಹಾಬಲ ಶೆಟ್ಟರಿಗೆ ಒಂದು ಬ್ಲಾಕ್ ಕ್ಯಾಟ್ ಕಮಾಂಡರ್ದು A to Z ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ದೀನಿ. ಇನ್ನೊಂದು ಏನಂತ ಹೇಳಿದ್ರೆ 27 ದಿನಗಳಿಂದ ಮಹೇಶ್ ಶೆಟ್ಟಿ ಅವರು ತಲೆಮರೆಸಿಕೊಂಡಿದ್ದಾರೆ. ಎಲ್ಲಿರ್ಬೋದು ಅಂತ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು. ನಿಮ್ಮ ಜೊತೆ ಸಂಪರ್ಕ ಅಲ್ಲ, ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು. ಮನೆಯಲ್ಲಿಲ್ಲ, ಪೊಲೀಸರು ಹೋಗಿದ್ದಾರೆ. ನಮಗೇನು ಗೊತ್ತು ಸರ್, ಅದು ಪೊಲೀಸರಿಗೆ ಸಿಗ್ಲಿಲ್ಲ ಅಂದ್ರೆ ಅದು ನನ್ನ ತಪ್ಪ. ಇವತ್ತೇ ಇಲ್ಲೇ ಉಜಿರೆಯಲ್ಲಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಪೊಲೀಸರಿಗೆ ಸಿಗ್ಲಿಲ್ಲ ಅಂದ್ರೆ ನನ್ನ ತಪ್ಪಲ್ಲ. ಪೊಲೀಸರು ಕೇಳಿ ಅಲ್ಲ, ನಾನು ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಅಂದೆ. ಯಾಕೆ ನಿಮ್ಗೇನಾರು ಹೇಳಿದಾರೆ? ಎಲ್ಲಾರ ಇದ್ರೆ ಹೇಳ್ಬಿಡ್ರಿ ಅಂತ ಹೇಳಿ. ತಲೆ ಯಾಕೆ ಮರ್ಸ್ಕೊಳ್ತಾರೆ ಸರ್? ಅಂತ ಕೆಲಸ ತಲೆ ಮರ್ಸ್ಕೊಳ್ಳೋದು ಇವ್ರ ಕೆಲಸ ಇವ್ರು ಮಾಡಿದ್ದಾರೆ. ರೇಪಿಸ್ಟ್ ಅವರು ಮಹೇಶ್ ಶೆಟ್ಟಿ ಅಲ್ಲಿ ತಲೆ ಮರ್ಸ್ಕೊಳ್ಳೋ ಅಂತ ಕೆಲಸ ಮಹೇಶ್ ಶೆಟ್ಟಿ ಹಂತದಲ್ಲಿ ಇರೋದ್ರಿಂದಾಗಿ ಗಡೀಪಾರು ಆಗಿದೆ ಅಂತ ಹೇಗೆ ಹೇಳ್ತೀರಿ? 3 ಬಾರಿ ನೋಟಿಸ್ ನೀಡಿದೆ, ಅದಕ್ಕೆ ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರಲ್ಲ, ಅದು ಅವ್ರು ಪೊಲೀಸರು ಕೇಳಬೇಕು. ಆಕ್ಚುಲಿ ಅದು ಕೇಸ್ ಮಾಡೋದು ಅದು ನೋಡಿ, ಗಡೀಪಾರು ವಿಶ್ಲೇಷಣೆ ಮಾಡಿ ಸರ್ ನೀವು. ಆರ್ಮ್ಸ್ ಆಕ್ಟ್ ಅದೇ. ಈಗ ಆಕ್ಚುಲಿ ಅದು ಕೇಸ್ ರಿಜಿಸ್ಟರ್ ಮಾಡುವಂತದ್ದೇನೆ ಅಲ್ಲದು. ಆಕ್ಚುಲಿ ಮಾಡಬಾರ್ದಾಗಿತ್ತು. ಅದನ್ನ ಪ್ರಶ್ನೆ ಮಾಡಬೇಕಲ್ಲ. ನೋಟಿಸ್ ಬಂದು ಉತ್ತರ ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ. ಯಾಕಂದ್ರೆ ಅದನ್ನ ಅಡ್ವೊಕೇಟಿಗೆ ಸಂಬಂಧಪಟ್ಟಿದ್ದು, ನಾನು ಹೇಳಿದ್ದು ವ್ಯತಿರಿಕ್ತ ಆಗಬಾರ್ದು. ಸೊ ಅದು ಅವರ ಅಡ್ವೊಕೇಟ್ ಏನಿದೆ ಅವ್ರು ಅದನ್ನ ಸರಿಯಾಗಿ ಮಾಡ್ತಾರೆ. ತಮ್ದು ಕೂಡ ಸಹಕಾರ ಇರಲಿ. ಥ್ಯಾಂಕ್ ಯು.